श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर् मुनिरङ्गिराः लोमशः पौलशश्चैव जवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ರಾಹು, ಹಾಗೆ 2ನೇ ರಾಶಿಯಲ್ಲಿ ಶನೇಶ್ಚರ, ಹಾಗೆ 4ನೇ ರಾಶಿಯಲ್ಲಿ ಕುಜ, 5ನೇ ರಾಶಿಯಲ್ಲಿ ರವಿ ಮತ್ತು ಬುಧರು, 6ನೇ ರಾಶಿಯಲ್ಲಿ ಗುರು. ನೋಡಿ, ಪಂಚಮದಲ್ಲಿರುವಂತಹ ಗುರು 6ಠ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಹಾಗೆ 17ನೇ ತಾರೀಕು ಅನಂತರದಲ್ಲಿ ರವಿಯೂ ಕೂಡ, ಪಂಚಮದಲ್ಲಿರುವಂತಹ ರವಿಯೂ ಕೂಡ 6ಠ ರಾಶಿಗೆ ಬರ್ತಾನೆ. ಸಪ್ತಮ ರಾಶಿಯಲ್ಲಿ ಶುಕ್ರ ಮತ್ತು ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಹಾಗೆ ಈ ಒಂದು ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬ ಹರಿದಿನಗಳೇನಪ್ಪ ಅಂತಂದರೆ, ನೋಡಿ, ಜುಲೈ 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ, 10ನೇ ತಾರೀಕಿಗೆ ಬುಧ ಜಯಂತಿ, ಹಾಗೆ 11ನೇ ತಾರೀಕಿಗೆ ವೈಷ್ಣವ ಏಕಾದಶಿಯೂ ಕೂಡ ಇದೆ, 12ನೇ ತಾರೀಕಿಗೆ ಪ್ರದೋಷ, 13ನೇ ತಾರೀಕಿಗೆ ಮಾಸ ಶಿವರಾತ್ರಿ, ಹಾಗೆ 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ, ಹಾಗೆ 15ನೇ ತಾರೀಕಿಂದ ವಿಶೇಷವಾಗಿ ಆಷಾಢ ಮಾಸದ ಆರಂಭ, ಆಷಾಢ ಮಾಸದ ಹಬ್ಬ ಹರಿದಿನಗಳು, ಮತ್ತು ವಿಶೇಷವಾಗಿ ಆಡಿ ಶುಕ್ರವಾರ ಅಂಥೇಳಿ ಮಹಾಲಕ್ಷ್ಮಿಯನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ 17ನೇ ತಾರೀಕಿಗೆ ದಕ್ಷಿಣಾಯನ ಪುಣ್ಯಕಾಲ ಇದೆ, ಸಂಕ್ರಾಂತಿಯೂ ಕೂಡ ಇದೆ, ಕರ್ಕಾಟಕ ಸಂಕ್ರಾಂತಿ. ಹಾಗಾಗಿ 17ನೇ ತಾರೀಕು ಅನಂತರದಲ್ಲಿ ಆದಷ್ಟು ಸಂಸ್ಕಾರ ಕರ್ಮಗಳಿಗೆ, ಒಳ್ಳೆ ರೀತಿಯಾದಂತಹ ಪ್ರಾರ್ಥನೆ ನಮಸ್ಕಾರಗಳಿಗೆ, ದೇವತಾರಾಧನೆಗಳಿಲ್ಲ, ಆದರೆ ಸಂಸ್ಕಾರ ಕರ್ಮಗಳಿಗೆ ಮಲಮಾಸ ಎಂಬುದಾಗಿ ಕರೀತಾರೆ. ಹಾಗಾಗಿ ಶುಭವಾದದ್ದಲ್ಲ. ಇನ್ನು 25ನೇ ತಾರೀಕಿಗೆ ಪ್ರಥಮ ಏಕಾದಶಿ. ನೋಡಿ, ಏಕಾದಶಿ ವ್ರತವನ್ನು ಮಾಡುವಂಥವ್ರಿಗೆ ಬಹಳ ಉತ್ತಮವಾದಂಥದ್ದು. 25ನೇ ತಾರೀಕಿಗೆ ಆದಷ್ಟು ವ್ರತವನ್ನು ಪೂಜೆಯನ್ನು ಮಾಡಿ. ಹಾಗೆ 29ನೇ ತಾರೀಕಿಗೆ ಗುರುಪೂರ್ಣಿಮೆಯೂ ಕೂಡ ಇದೆ. 29ನೇ ತಾರೀಕು ಗುರುಪೂರ್ಣಿಮೆ. ಹೀಗೆ ಹಬ್ಬ ಹರಿದಿನಗಳು ಒಂದು ಹಂತಕ್ಕೆ ಆರಂಭದ ದಿವಸದಲ್ಲಿ ನಿಜ ಜ್ಯೇಷ್ಠ ಮಾಸ ಆದದ್ದರಿಂದ ಏನಾದರೂ ಪ್ರಾರ್ಥನೆ ನಮಸ್ಕಾರ, ಸಣ್ಣ ಪುಟ್ಟ ಸಂಸ್ಕಾರ ಕರ್ಮಗಳು ಕೂಡ ಅವಕಾಶಗಳಿದೆ. ಹಾಗೆ ಈ ತಿಂಗಳಲ್ಲಿ 5ನೇ ತಾರೀಕು ಹಾಗೆ 9ನೇ ತಾರೀಕು ಸ್ವಲ್ಪ ಉತ್ತಮವಾದಂಥ ಒಂದು ದಿನಾಂಕಗಳು ಹೀಗೆಲ್ಲ ಇದೆ. ಹಾಗೆ ಯಾರು ನಮ್ಮ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ, ನಾವಿದು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಗ್ರಹಸ್ಥಿತಿಯನ್ನು ಅವಲಂಬನೆ ಮಾಡಿ ನಾವು ಹೇಳ್ತಾ ಇರ್ತೇವೆ ಫಲವನ್ನು. ಹಾಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಈ ಒಂದು ಕುಂಭರಾಶಿಯವರಿಗೆ ವಿಶೇಷವಾದಂತಹ ಸಲಹೆ ಸೂಚನೆಗಳನ್ನು ಕೂಡ ಕೊಡಲಿಕ್ಕಿದ್ದೇನೆ. ಹಾಗೆ ವಿಡಿಯೋ ಎಂಡವರೆಗೂ ಕೂಡ ನೋಡುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಹಾಗೆ ಕೊನೆಯದಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಕೆಲವೊಂದಷ್ಟು ವಿಷಯದಲ್ಲಿ ಮಾರಿದ್ದುಣ್ಣೋ ಮಹಾರಾಜ ಅಂತೇಳಿ ಹೇಳ್ತಾರೆ, ನೀವು ಕೇಳಿರ್ತೀರಿ. ಕೆಲವೊಂದಷ್ಟು ಅವಸರದಿಂದ, ಕೆಲವೊಂದಷ್ಟು ಒತ್ತಡದಿಂದ, ಕೆಲವೊಂದಷ್ಟು ಯೋಚನೆ ಮಾಡದೇ ಇರುವ ಹಾಗೆ ತೀರ್ಮಾನ ತೆಗೆದುಕೊಂಡಿದ್ದೀರಿ ಜೀವನದಲ್ಲಿ. ಹಾಗಾಗಿ ಅಂತಹ ತೀರ್ಮಾನಗಳು ಪುನಃ ಏಟನ್ನು ಕೊಡ್ತಾ ಇದೆ. ನಿಮ್ಮ ಸಾಧನೆಯೂ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಯಾಕಂದರೆ ಎಲ್ಲ ಎಡವಟ್ಟಾಗ್ತಾ ಇದೆ, ಎಲ್ಲ ತೊಂದರೆಗಳು ಪುನಃ ಬರ್ತಾ ಇದೆ. ಎಲ್ಲ ಜೀವನದಲ್ಲಿ ಒಂದು ಹಂತಕ್ಕೆ ಇವತ್ತು ಆಗೋಯ್ತಪ್ಪ ಅಂತಂದರೆ ಆ ಸಮಯಕ್ಕೆ ಕರೆಂಟೇ ಹೋಗಿಬಿಡುತ್ತೆ. ಅಥವಾ ಯಾವುದೋ ಒಂದು ಸಹಿ ಹಾಕಬೇಕು ಅಂತಂದರೆ ಸಹಿ ಹಾಕುವಂತಹ ಎಲ್ಲ ಅವಕಾಶಗಳು, ಫೈಲು ರೆಡಿಯಾಗಿರುತ್ತೆ. ಆದರೆ ನಿಮಗೆ ಸಹಿ ಹಾಕಿಕೊಡುವಾಗ ಅವ್ರಿಗೆ ಯಾವುದೋ ತೀರ ಎಮರ್ಜೆನ್ಸಿ ಫೋನ್ ಬರುತ್ತೆ, ಹೊರಟು ಬಿಡ್ತಾರೆ. ಅಥವಾ ಜೆರಾಕ್ಸಿಗೆ ಹೋಗಿರ್ತೀರಿ, ಜೆರಾಕ್ಸಿಗೆ ಹೋದಾಗ ಕರೆಂಟೇ ಹೋಗಿಬಿಡುತ್ತೆ. ಹೀಗೆ ಕೊನೆಯಲ್ಲಿ ಬಹಳಷ್ಟು ವಿಘ್ನಗಳು ಬರ್ತಾ ಇದೆ ನಿಮಗೆ. ಹಾಗಂತೇಳಿ ಜೀವನದ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಆಗಿ ನಡೆಸುವಂಥವ್ರು ಕುಂಭರಾಶಿಯವರು. ಇದಕ್ಕೆ ಶನಿ ಅಧಿಪತಿಯಾಗಿರ್ತಾನೆ. ಮತ್ತು ಒಂದು ಹಂತಕ್ಕೆ ಕುಂಭರಾಶಿಯಲ್ಲಿ ಹುಟ್ಟಿದಂಥವರು ವಿಶೇಷವಾದಂತಹ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು. ಅಂದರೆ ಜನಕ್ಕೆ ಸಹಾಯ ಸಹಕಾರ ಮಾಡುವಂಥವರು, ಇನ್ನೊಬ್ಬರಿಗೆ ಬುದ್ಧಿಯನ್ನು ಹೇಳುವಂಥವರು, ಇನ್ನೊಬ್ಬರಿಗೆ ಹೀಗಿರಿ ನೀವು, ಹೀಗಿದ್ರೆ ನಿಮಗೆ ಹೀಗೆ ಆಗತ್ತೆ ಅಂಥೇಳಿ. ಆದರೆ ನೋಡಿ, ಎಷ್ಟೋ ಸಲ
ನಮ್ಮ ವೈಯಕ್ತಿಕವಾದಂಥದ್ದು ನಮ್ಮ ಜೀವನದಲ್ಲೂ ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಈಗ ಸದ್ಯಕ್ಕೆ ಕುಂಭರಾಶಿಯ ಸಾಕ್ಷಿ. ಯಾಕಂದರೆ ಕುಂಭರಾಶಿಯಲ್ಲಿದ್ದವರು ಬಹಳಷ್ಟು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡುವಂತಹ ವ್ಯಕ್ತಿಗಳು, ದಾನ ಧರ್ಮಗಳನ್ನು ಮಾಡುವಂಥವರು, ಜನಕ್ಕೆಲ್ಲ ಕಡೆಗೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಹಾಗಿದ್ದಾಗೂ ಕೂಡ ನೋಡಿ ಈ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಯಾವುದೋ ಒಂದು ಒತ್ತಡ, ಯಾವುದೋ ಒಂದು ಚಿಂತೆಗೆ ನೀವು ಸಿಲುಕಿ ಹಾಕ್ಕೊಂಡು ಬಹಳಷ್ಟು ಒದ್ದಾಡ್ತಾ ಇದ್ದೀರಿ. ಹಾಗಿದ್ದಾಗ ವಿಡಿಯೋ ಕೊನೆಯಲ್ಲಿ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೇನೆ, ಅದನ್ನು ಗಮನಿಸಿ ನೋಡೋಣ. ಈ ತಿಂಗಳಲ್ಲಿ ಏನೇನು ಶುಭವಾದಂಥ ಅವಕಾಶಗಳಾಗಬಹುದು ಎಂಬುದನ್ನು ಗಮನಿಸೋಣ. ಒಂದನೇದಾಗ ಆರಂಭದ ದಿವಸದ 17ನೇ ತಾರೀಕಿನವರೆಗೂ ಕೂಡ ಬುಧಾದಿತ್ಯ ಯೋಗ ಇದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಈ ಯೋಗ ನಿಮಗೆ ಹೆಚ್ಚಿನದಾದಂತಹ ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕೊಡುವಂಥದ್ದು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥವರಿಗೆ ಹೆಚ್ಚಿನದಾದಂತಹ ಅವಕಾಶಗಳನ್ನು, ಸಾಮರಸ್ಯ ಜೀವನ ಅವಕಾಶಗಳಾಗುವ ಹಾಗೆ ಕೊಡುವಂತಹ ಪರಿಸ್ಥಿತಿಯೂ ಕೂಡ ಇದೆ. ಎಲ್ಲೋ ಒಂದು ಕಡೆ ದೂರ ಆಗ್ತದೆ, ಆನ್ಲೈನ್ ಕೆಲಸವೂ ಕೂಡ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಅಥವಾ ಗೌರ್ಮೆಂಟಿಂದ ಯಾವುದೋ ಒಂದು ಲೋನ್ ಆಗಬೇಕು, ನಿಮಗೆ ಸಿಗಬೇಕು, ಅಥವಾ ಕೊನೆ ಹಂತದಲ್ಲಿದೆ ಆ ಲೋನು ಅಂತಂದರೆ ಒಂದು ಗೌರ್ಮೆಂಟಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಸ್ಕೂಲು, ಕಾಲೇಜು ಹೀಗೆ ಮೊದಲಾದಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನೀವು ಯಾರ್ಯಾರು ವ್ಯಕ್ತಿತ್ವ ಇದ್ದೀರೋ ಅಥವಾ ಅಧಿಕಾರಿಗಳಾಗಿದ್ದೀರೋ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಂಥವರಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ನೀವು ಬುಧನೂ ಕೂಡ ಕೊಡ್ತಾನೆ, ರವಿಯೂ ಕೂಡ ಕೊಡ್ತಾನೆ. ಹಾಗೆ ಕೋರ್ಟು ಕಚೇರಿ ಕಾನೂನಲ್ಲಿ, ಯಾಕಂದರೆ ನಿಮಗೆ ಎಲ್ಲೆಲ್ಲ ಒಂದು ಹಂತಕ್ಕೆ ತಗಲಾಕೊಳ್ತಾ ಇದ್ರಿ, ತೊಂದರೆ ಬೀಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಕಿರಿಕಿರಿ ಪುನಃ ಬರ್ತಾ ಇದೆ. ಹಾಗಿದ್ದಾಗೂ ಕೂಡ ಬುಧ ಪಂಚಮದ ರವಿ ಜೊತೆಗಿದ್ದಾನೆ, ಎಲ್ಲೋ ಒಂದು ಕಡೆಗೆ ನೀವು ಸೇಫರ್ ಸೈಡಲ್ಲಿ ಇರ್ತೀರಿ. ಯಾಕಂದರೆ ಆಕ್ಸಿಡೆಂಟ್ ಆಗ್ತದೆ, ಬಹಳ ತೊಂದರೆ ಆಗುತ್ತೆ, ಆದರೆ ಗಾಡಿಗೆಲ್ಲ ತುಂಬ ಜಖಮಾಗುತ್ತೆ, ಗಾಡಿ ತುಂಬ ತೊಂದರೆ ಆಗುತ್ತೆ. ಆದರೆ ನಿಮಗೆ ಅಲ್ಪದಲ್ಲಿ ಹೋಗಿಬಿಡುತ್ತೆ. ಅದೇ ಹೇಳ್ತಾರಲ್ಲ, ಉಗುರು ಎಳೆಯಷ್ಟು ದೂರ ಹೋಯಿತು ಅಂತ ಹೇಳ್ತಾರಲ್ಲ. ಹಾಗೆ ಜೀವನದಲ್ಲಿ ಕೆಲವೊಂದಷ್ಟು ಈ ಬುಧನು ರವಿ ಜೊತೆಗೆ ಪಂಚಮದಲ್ಲಿರುವಾಗ ಸ್ವಲ್ಪ ನಿಮಗೆ ಅನುಕೂಲ ಆಗುವ ಹಾಗೆ ಕೆಲವೊಂದಷ್ಟು ವಿಷಯದಲ್ಲಿ ಮಾಡ್ತಾ ಇದ್ದಾನೆ. ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಚತುರ್ಥ ರಾಶಿಯಲ್ಲಿ ಕುಜ ಒಂದಂತಕ್ಕೆ ಭೂಮಿಯ ವ್ಯವಸ್ಥೆಯಲ್ಲಿ ತೊಂದರೆಗೆ ಪಡ್ತಾ ಇದ್ದೀರಿ. ಸ್ವಲ್ಪ ಸಾಲಗಳು, ಬಾಡಿಗೆ ಕಟ್ಟಬೇಕು, ಏನಪ್ಪ ಒದ್ದಾಟ ಹೀಗೆಲ್ಲ ಅನ್ನಿಸ್ತಾ ಇದೆ. ಹಾಗಿದ್ದಾಗೂ ಕೂಡ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನವೋ ಅಥವಾ ಒಂದು ತೃಪ್ತಿ ಸಿಗುವ ಹಾಗೋ, ಎಲ್ಲೋ ಒಂದು ಕಡೆಗೆ ಲಾಭಾಂಶ ಸಿಗುವ ಹಾಗಾಗ್ತಾ ಇದೆ ನಿಮಗೆ. ನೋಡಿ, ಬಹಳಷ್ಟು ನಾವು ಜೀವನದಲ್ಲಿ ನೋಡ್ತೇವೆ, ಯಾವುದೋ ಒಂದು ಕೆಲಸ ಕೊಟ್ಟರೆ ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಬಹಳಷ್ಟು ವಿಘ್ನಗಳು ಬರುತ್ತೆ. ಹಾಗೆ ನಾವು ಈ ಕೆಲಸವನ್ನು ಬಿಡಬಾರದಂತೆ, ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗಬೇಕಂತೆ. ಹಾಗೆ ನಿಮಗೆ ಬಹಳಷ್ಟು ಕೆಲಸದಲ್ಲಿ ವಿಘ್ನಗಳು, ತೊಂದರೆಗಳು ಪುನಃ ಬರ್ತಾ ಇದೆ. ಹಾಗಾಗಿ ಕುಜನು ಸ್ವಲ್ಪ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಒಂದಂತಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಒಂದು ಸಲ ಸಾಲವನ್ನು ಕ್ಲೋಸ್ ಮಾಡಿದ್ರೆ, ಕೊಟ್ಟುಬಿಟ್ರೆ ಮುಂದೆ ನಮಗೆ ಬಹಳ ಮನಸ್ಸಿಗೆ ಸಮಾಧಾನ, ವೃತ್ತಿ ಜೀವನದಲ್ಲಿ ಆರ್ಥಿಕವಾಗಿ ಬಹಳ ಒಳ್ಳೆಯದನ್ನು ಪಡೀಲಿಕ್ಕೆ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಒಂದಂತಕ್ಕೆ ಸಾಲದ ವಿಷಯದಲ್ಲಿ ಬಹಳ ಚಿಂತನೆ ಮಾಡಿ. ಯಾವುದೋ ಬ್ಯಾಂಕಲ್ಲಿ ತುಂಬ ಲೋನನ್ನು ಕಟ್ತಾ ಇದ್ದೀರಿ, ತುಂಬ ಇಂಟ್ರೆಸ್ಟ್ ಕಟ್ತಾ ಇದ್ದೀರಿ, ಬೇರೆ ಕಡೆಗೆ ಹೋದರೆ ನನಗೆ ಹೇಗಾಗಬಹುದು, ಏನಾದರೂ ಲಾಭವಾಗುತ್ತಾ ಅಥವಾ ಏನೋ ಒಂದಷ್ಟು, ಯಾಕಂದರೆ ಸಣ್ಣ ಅಮೌಂಟು ಅಂಥೇಳಿ ಬಿಡಲಿಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಬಹಳಷ್ಟು ಪ್ರಯತ್ನ ಮಾಡಿ. ಇನ್ನು ಸಪ್ತಮದಲ್ಲಿರುವಂಥ ಶುಕ್ರ ಬಹಳ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು. ಒಂದು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳನ್ನು ಕೊಡುವಂಥ ಶುಕ್ರ. ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ವಿವಾಹ ಆಗಬೇಕು ಅಂಥೇಳಿ. ಆದರೆ ವಿವಾಹ ಆಡುವಂಥ ಸರಿಯಾದಂಥ ಒಂದು ವ್ಯವಸ್ಥಿತವಾಗಿ ಆಗುವುದೇ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಶುಕ್ರನು ಸಪ್ತಮ ರಾಶಿಯಲ್ಲಿದ್ದಾಗ ವಿವಾಹದ ಪ್ರಯತ್ನಗಳನ್ನು ಕೂಡ ಶುಕ್ರ ಅನುಗ್ರಹಿಸ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಪಿತ್ರಾರ್ಜಿತವಾದಂಥ ಆಸ್ತಿ ಮತ್ತು ಹಿರಿಯರ ಆಶೀರ್ವಾದವು ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆಸ್ತಿ ಪಾಸ್ತಿಗಳ ತೊಂದರೆಗಳಾಗತ್ತೆ ಬಿಟ್ಟರೆ ಅದನ್ನು ಪಡೀಲಿಕ್ಕಾಗೋದಿಲ್ಲ. ಹಾಗಾಗಿ ಪಿತ್ರಾರ್ಜಿತವಾದಂಥ ಆಸ್ತಿ ಮತ್ತು ತಂದೆ ತಾಯಿಯವರ ಆಶೀರ್ವಾದವು ಕೂಡ ನಿಮಗೆ ಸಿಗುವಂಥ ಹಂತ ಇದೆ ಈ ತಿಂಗಳಲ್ಲಿ. ಶುಕ್ರನು ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಏನೋ ಒಂದು ಅವಕಾಶಗಳು ಸಿಗುವಂಥದ್ದು, ಏನೋ ಒಂದು ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಮರಳಿ ಪ್ರಯತ್ನವನ್ನು ಜಾಸ್ತಿ ಮಾಡಿ. ಮಾಧ್ಯಮ ಕ್ಷೇತ್ರದವರಿಗೆ ಈ ತಿಂಗಳಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಕೂಡ ಕಾಣಬಹುದು. ಹಾಗೆ ಶುಕ್ರನಿಂದ ಕೆಲವೊಂದಷ್ಟು ನೋಡಿ, ಬಟ್ಟೆ ವ್ಯವಹಾರ ಮಾಡೋರು, ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋರು, ಹಾಗೆ ತಾಮ್ರ ಹಿತ್ತಾಳಿ ಲೋಹಗಳ ರೀತಿಯಲ್ಲಿ ವ್ಯವಹಾರ ಮಾಡೋರು, ಮತ್ತು ಸುಂದರವಾದಂಥ ಪೇಂಟಿಂಗ್ ಮಾಡುವಂಥವರು, ಕಲೆಗಳನ್ನು ಚೆನ್ನಾಗಿ ಬಿಡಿಸುವಂಥವರು, ಇಂಥವರಿಗೆಲ್ಲ ಈ ತಿಂಗಳಲ್ಲಿ ಪ್ರಶಂಸೆ, ಸನ್ಮಾನ, ಗೌರವ ಹೀಗೆಲ್ಲ ಸಿಗುವಂಥ ಹಂತ ಇದೆ. ಹಾಗಾಗಿ ನೀವು ಬಹಳಷ್ಟು ಧೈರ್ಯವಾಗಿ ಮುನ್ನುಗ್ಗುವ ಹಾಗೆ ಪ್ರಯತ್ನಗಳನ್ನು ಮಾಡಿ. ಅನಂತರ ಶಿವನನ್ನು ಯಾರ್ಯಾರು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಅಂಥವರಿಗೆ ಶಿವನ ಅನುಗ್ರಹದಿಂದ ಬಹಳ ಸುಲಭವಾಗಿ ಕೆಲಸಗಳಾಗ್ತದೆ. ಮತ್ತು ಅದರ ಜೊತೆಯಲ್ಲಿ ಶಿವನು ನಿಮಗೆ ನಿಮ್ಮ ಬೆನ್ನ ಹಿಂದೆ ಇದಾನೇ ಹೇಳುವಂಥ ಅನುಗ್ರಹವನ್ನು ಕೂಡ ಶಿವನು ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ
ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ಉದಾಹರಣೆಗೆ ದೇವರಿಗೆ ನಾವು ಕೈ ಮುಗಿದಾಗ ಏನೋ ಒಂದು ಪ್ರಸಾದ ಆಯಿತು ನಮ್ಮ ಮನಸ್ಸಿಗೆ ಇದು ಭಗವಂತನಿಗೆ ತಲುಪಿದೆ, ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಹೇಳುವಂಥ ಒಂದು ಸೂಚನೆ ಅಲ್ವಾ. ಭಗವಂತನ ನಾವು ಶ್ರದ್ಧೆಯಿಂದ ಮಾತ್ರ ಖಂಡಿತವಾಗೂ ತಲುಪುತ್ತದೆ. ಆದರೆ ಯದ್ಭಾವಂ ತದ್ಭವತಿ, ನಮ್ಮ ಭಾವನೆ ಹಾಗೆ. ಯಾಕಂದರೆ ಯಾವುದೋ ಒಂದು ಮಿರಾಕಲ್ಲು, ಯಾರೋ ಒಂದು ಆಶ್ಚರ್ಯ ನಮಗೆ ಚಿಕಿತವಾದರೆ ಓಹೋ ನಮ್ಗೆ ಆಗ್ತಾ ಇದೆ ಹೇಳುವಂಥದ್ದು ಅನಿಸುತ್ತಲ್ವ. ಹಾಗೆ ಜೀವನದಲ್ಲಿ ಕೆಲವೊಂದಷ್ಟು ವಿಷಯಕ್ಕೆ ನಾವು ಅದನ್ನು ನಂಬಿಕೊಂಡಿದ್ದಾಗ ಅಂಥ ಅವಕಾಶಗಳನ್ನು ಭಗವಂತ ಅನುಗ್ರಹಿಸ್ತಾರೆ. ಏನೋ ಕನಸನ್ನು ಕಂಡ್ರೆ ಅಥವಾ ಏನೋ ಒಂದು ಶಕುನಗಳಾದರೆ ನಾವು ಹೋಗ್ತಾ ಇರ್ತೇವೆ, ಯಾರೋ ಒಂದು ನೀರಿನ ಪಾತ್ರೆಯೋ ಅಥವಾ ಹಾಲಿನ ಪಾತ್ರೆ ಅಡ್ಡ ಬಂದ ತಕ್ಷಣ ಇವತ್ತು ಕೆಲಸ ಆಗತ್ತೇಳಿ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಇವೆಲ್ಲ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಒಳ್ಳೆಯದನ್ನು ತುಂಬ್ತಾ ಇರ್ತದೆ. ತನ್ಮೂಲಕವಾಗಿ ಭಗವಂತನೇ ಎಲ್ಲೋ ಒಂದು ಶುಭವನ್ನು ಕೂಡ ಅನುಗ್ರಹಿಸ್ತಾ ಇರ್ತಾನೆ. ಹಾಗಾಗಿ ನಂಬಿಕೆ ಪ್ರತಿಯೊಂದಲ್ಲೂ ಕೂಡ ಇರಬೇಕು. ಅದನ್ನು ಶಾಸ್ತ್ರೀಯವಾದಂಥ ಪದ್ಧತಿಯಿಂದ ನಂಬಿಕೆ ಬಹಳ ಉತ್ತಮವಾದದ್ದು. ಹಾಗಾಗಿ ಕೆಲವೊಂದು ಶಕುನಶಾಸ್ತ್ರಗಳು ನಮ್ಮನ್ನು ಹುರಿದುಂಬಿಸುತ್ತೆ, ಒಳ್ಳೆಯದಾಗತ್ತೆ ಹೇಳುವಂಥ ಪ್ರಯತ್ನವನ್ನು ಮಾಡುವಂತಹದ್ದನ್ನು ಕೂಡ ಅನುಗ್ರಹಿಸ್ತದೆ. ಹಾಗಾಗಿ ಶಕುನಶಾಸ್ತ್ರವು ಕೆಲವೊಂದಷ್ಟು ಉತ್ತಮವಾದಂಥ ಫಲಗಳೇ. ಇನ್ನು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಕೆಲವೊಂದಷ್ಟು ಕನಸನ್ನು ಕಾಣ್ತೀರಿ, ಅದನ್ನು ನನಸಿನ ಕಡೆಗೆ ನೀವು ಪ್ರಯತ್ನ ಮಾಡ್ತೀರಿ. ಅದು ನನಸುವಾಗುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಕನಸೇ ಉಳಿಯುವಂಥದ್ದಿಲ್ಲ. ಯಾಕಂದ್ರೆ ನೋಡಿ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನಗಳು, ಮತ್ತೇನಾದರೂ ಇಷ್ಟಪಟ್ಟಂಥದ್ದು ಪ್ರೇಮ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದಕ್ಕೂ ಸ್ವಲ್ಪ ಪ್ರಯತ್ನ ಮಾಡಿಕೊಳ್ಳಿ. ಸಂಪೂರ್ಣವಾಗಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಳಿ. ಯಾಕಂದರೆ ತೀರ್ಮಾನ ತೆಗೆದುಕೊಳ್ಳುವಾಗ ನಮ್ಮ ಜೀವನ ಪರ್ಯಂತ ಬರುವಂಥ ಯಾವುದಾದ್ರೂ ವ್ಯಕ್ತಿ, ಕೆಲಸ, ಹಣ ಇದರ ವಿಷಯದಲ್ಲಿ ತುಂಬ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಯಾಕಂದರೆ ತೀರ್ಮಾನ ತೆಗೆದುಕೊಂಡ ಮೇಲೆ ಅದು ಹೇಗೆ ಬಂದರೂ ನಾವು ಪಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಕೊನೆಗೆ ಯಾರಿಗೂ ಕೂಡ ತೊಂದರೆ ಆಗದೆ ಇರುವ ಹಾಗೆ ಜೀವನ ಮಾಡಬೇಕು. ಇನ್ನು ಮೂರನೇದಾಗಿ ಬಹಳ ಮುಖ್ಯವಾಗಿ ಯಾರ್ಯಾರು ಕೋರ್ಟು ಕಚೇರಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರು ಅಂಥವ್ರಿಗೂ ಕೂಡ ಏನೋ ಒಂದಷ್ಟು ಲಾಭಾಂಶಗಳು, ಅನುಕೂಲತೆಗಳು ಸಿಗುವಂಥ ಅಂತ. ಮತ್ತು ರೈತಾಪಿ ವರ್ಗದವರು ಕೆಲವೊಂದಷ್ಟು ಸಂಘವನ್ನು ಕಟ್ಕೊಂಡಿರ್ತೀರಿ, ಕೆಲವೊಂದು ಸಂಘಗಳನ್ನು ನಡೆಸ್ತಾ ಇರ್ತೀರಿ, ಅಂಥವ್ರಿಗೂ ಕೂಡ ಹೆಚ್ಚಿನದಾದಂಥ ಸನ್ಮಾನಗಳು, ಎಲ್ಲೋ ಒಂದು ಕಡೆಗೆ ಸಮಾಧಾನ ಹೇಳುವಂಥದ್ದು ಬರುತ್ತೆ. ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಸಮಾಧಾನ, ನೆಮ್ಮದಿ ಹೇಳುವಂಥದ್ದು ಬರುತ್ತೆ. ಒಂದಂತಕ್ಕೆ ಹಣಕಾಸನ್ನು ಶನೇಶ್ವರ ನೀಡುತ್ತಾನೆ, ಸ್ವಲ್ಪ ನಿಧಾನ ಆಗಿ ಬರಬಹುದು. ಹಣಕಾಸಿಗೆ ತೀರಾ ತೊಂದರೆ ಬರುತ್ತೆ ಹೇಳುವಂಥದ್ದಲ್ಲ, ಅದು ಹಂತಕ್ಕೆ ಹಣಕಾಸನ್ನು ಕೂಡ ಭಗವಂತ ನೀಡಬಹುದು. ಜಾಸ್ತಿ ಪ್ರಯಾಣ ಯೋಗಗಳು ಈ ತಿಂಗಳಲ್ಲಿ ಕಾಣುತ್ತೆ. ಮತ್ತು ವಿದೇಶಿ ಸಂಬಂಧವಾದಂಥ ವಹಿವಾಟುಗಳನ್ನು ಯಾರು ಮಾಡ್ತಾ ಇದ್ದೀರೋ, ಆನ್ಲೈನ್ ಕೆಲಸ ಅಂಥವರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಉತ್ಪತ್ತಿಯೂ ಕೂಡ ಆಗುತ್ತೆ ಎಂಬುದನ್ನು ಕೂಡ ಗಮನಿಸಬಹುದು. ನೋಡಿ, ಷಷ್ಠ ಸ್ಥಾನಕ್ಕೆ ಗುರು ಹೋಗಿದ್ದಾನೆ. ಹಾಗಾಗಿ 17ನೇ ತಾರೀಕು ಅನಂತರ ರವಿಯೂ ಕೂಡ ಷಷ್ಠಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ 17ನೇ ತಾರೀಕು ಅನಂತರದಲ್ಲಿ ಕೆಲವೊಂದಷ್ಟು ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಏನಾದರೂ ತೀರ್ಮಾನ ಮಾಡೋದಿದ್ದರೆ 17ನೇ ತಾರೀಕು ಪೂರ್ವದಲ್ಲೇ ತೀರ್ಮಾನವನ್ನು ಮಾಡಿಕೊಳ್ಳಿ. ಹಾಗೆ ಎರಡನೇದಾಗಿ ಏನಾದರೂ ನೀವು ಒಂದು ಪ್ಲ್ಯಾನ್ ಮಾಡ್ತೇನೆ ಅಥವಾ ನನಗೆ ಒಳ್ಳೆಯದಾಗಬೇಕಪ್ಪ, ಒಂದು 3 ತಿಂಗಳು 6 ತಿಂಗಳ ಯಾವುದೋ ಒಂದು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಕೆಲವೊಂದಷ್ಟು ಷಷ್ಠಸ್ಥಾನದಲ್ಲಿ ಗುರು ಇದ್ದಾಗ ಮುಂಚೆನೇ ನಿಮ್ಮ 7.5 ಶನಿ ತೊಂದರೆ ಬೀಳ್ತಾ ಇದ್ದೀರಿ. ಯಾಕಂದರೆ ಅದೇ ಹೇಳ್ತಾರಲ್ಲ, ಹಗ್ಗವೇ ಹಾವಾಗ್ತಾ ಇದೆ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಅಲ್ವಾ. ಹಾಗಾಗಿ ಅಂತಹ ಪರಿಸ್ಥಿತಿ ಆಗಬಾರ್ದು ಅಂತಂದರೆ ಸ್ಥಿತಪ್ರಜ್ಞರಾಗಿರಬೇಕು. ಸ್ಥಿತಪ್ರಜ್ಞ ಅಂತ ಸದಾಕಾಲ ನಾವು ಎಚ್ಚರಿಕೆಯಿಂದಲೇ ಜೀವನ ಮಾಡಬೇಕು ಅಲ್ವಾ. ಎಷ್ಟೋ ಹೊತ್ತಿಗೆ ನಿದ್ರೆ ಮಾಡುವಂಥದ್ದು ಯಾವಾಗೂ ಮಾಡ್ತಾ ಇರಬಾರ್ದು. ಹಾಗಾಗಿ ನಾವು ಸದಾಕಾಲ ಜಾಗ್ರತೆಯಿಂದ ಈ ಕೆಲಸವನ್ನು ಮಾಡಿ ಸ್ವಲ್ಪ ಯೋಚನೆ ಮಾಡಿ ಒಂದು ಸಮಯ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು ಷಷ್ಠದಲ್ಲಿ ಗುರು ಇರುವಾಗ ಸ್ವಲ್ಪ ಕರುಳಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಜೀರ್ಣಾಂಗದ ಕ್ರಿಯೆಯಲ್ಲಿ ಸ್ವಲ್ಪ ಜಾಗ್ರತೆ ಬರುವಂಥದ್ದನ್ನು ಮಾಡಿಕೊಳ್ಳಿ. ಯಾಕಂದರೆ ಏನೋ ಒಂದು ಕಡೆ ಊಟ ತಿಂಡಿ ಮಾಡ್ತೀರಿ, ಅದನ್ನು ಅಪ್ಸೆಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂಚೂರು ಆರೋಗ್ಯದ ವಿಷಯದಲ್ಲಿ, ಜೀರ್ಣಕ್ರಿಯೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಮಿಕ್ಕಿರುವಂಥದ್ದನ್ನೆಲ್ಲ ಭಗವಂತ ನೀಡ್ತಾ ಇದ್ದಾನೆ. ಹಣಕಾಸಿಗೂ ಕೂಡ ಹೇಳಿದೆ. ಇನ್ನು ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳಿಗೆ ಹೇಗಪ್ಪ ಅಂತಂದರೆ ಸ್ವಲ್ಪ ಸಿಗಲಿಕ್ಕೆ ಪ್ರಯತ್ನಗಳಾಗಬೇಕು. ದಿಢೀರ್ನೇ ಸಿಗದೇ ಇರಬಹುದು. ಈ ತಿಂಗಳಲ್ಲಿ ಪ್ರಯತ್ನಗಳನ್ನಕ ಆಗಬಹುದು. ಒಂದು ಹಂತಕ್ಕೆ ಇಂಟ್ರ್ಯೂ ಆಗುವಂಥದ್ದು, ಹೋಗುವಂಥದ್ದು ಆಗಬಹುದು. ಹಾಗಾಗಿ ಉದ್ಯೋಗದಲ್ಲಿ ಪ್ರಯತ್ನವನ್ನು ಮಾಡಿ. ಹಾಗೆ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಸ್ವಲ್ಪ ಕಷ್ಟವೇ ಈ ತಿಂಗಳಲ್ಲಿ. ಯಾಕಂದರೆ ಸದ್ಯಕ್ಕೆ 7.5 ಶನಿ ಬೇರೆ ನಡೀತಾ ಇದೆ. ಇನ್ನು ಒಂದು ಹಂತಕ್ಕೆ ನಿಮಗೆ ಷಷ್ಠಕ್ಕೆ ಗುರು ಹೋಗಿಬಿಟ್ಟಿದ್ದಾನೆ. ಇನ್ನು ಯಾರು ಶುಕ್ರ ಒಬ್ಬನು ಬಲ ಕೊಡ್ತಾನೆ. ಶುಕ್ರ ಅಂತಂದರೆ ನೀವು ಮನೆಯಲ್ಲಿ ಯಾರಾದರೂ ಬಲಿಷ್ಠವಾದಂತಹ ಸ್ತ್ರೀಯರು ಅಥವಾ ಗೃಹಿಣಿ ನಿಮ್ಮ ಹೆಂಡತಿ ಇದ್ದರವರು ಸಪೋರ್ಟ್ ಮಾಡಬಹುದು. ಆದರೂ ಕೂಡ ಕೆಲವೊಂದಷ್ಟು ನಿಮ್ಮ ಟೈಮ್ ಸರಿ ಇಲ್ಲದೆ ಇದ್ದರೆ ನಾವು ಹಾಕಿದ್ದೆಲ್ಲ ಲಾಸ್ ಆಗುವಂಥ ಪರಿಸ್ಥಿತಿ ಆಗುತ್ತೆ. ಎಷ್ಟೋ ಸಲ ನಾವು ಜೀವನದಲ್ಲಿ ನೋಡ್ತೇವೆ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲರೂ ಮಾಡು ಅಂತ ಹೇಳ್ತೇವೆ, ಕೊನೆಗೆ ಲಾಸ್ ಆಗಿ ಸಮಸ್ಯೆ ಆದಾಗ ಯಾರೂ ಕೂಡ ಬರಲ್ಲ. ಅದನ್ನು ನೀವೇ ಅನುಭವಿಸಬೇಕಾಗತ್ತೆ, ನೀವೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ
ಯಾರೇ ಏನೇ ಹೇಳಿದ್ರು ಕೂಡ ಈ ಸ್ವಂತ ಬಿಸ್ನೆಸ್ಸನ್ನು ಮಾಡುವಾಗ 10 ಸಲ ಯೋಚನೆ ಮಾಡ್ಕೊಂಡು ಮಾಡಿ. ಇದು ಪಟ್ಟಂತೆ ಯಾರೋ ಒಬ್ಬರು ಬಿಸ್ನೆಸ್ ಮಾಡಿರ್ತಾರೆ, ಅವರಿಗೆ ದೇವತಾನುಗ್ರಹ ಚೆನ್ನಾಗಿ ಆಗಬಹುದು, ಆದರೆ ನಮಗೂ ಆಗಬೇಕಲ್ವ, ನಮಗೂ ಅದು ಕೈ ಹಿಡಿಬೇಕಲ್ವ. ಕೈ ಹಿಡಿಬೇಕು ಅಂತಂದರೆ ಕೆಲವೊಂದಷ್ಟು ದೈವೀ ಬಲವೂ ಬೇಕಾಗುತ್ತೆ, ಕೆಲವೊಂದಷ್ಟು ಮನುಷ್ಯನ ಪ್ರಯತ್ನವೂ ಕೂಡ ಬೇಕಾಗುತ್ತೆ ಅಲ್ವಾ. ಎಲ್ಲರೂ ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವತ್ತು ಯಾರೂ ಕೂಡ ಆನ್ಲೈನ್ ಬಂದಿದೆ, ಬೇಕಾದಷ್ಟು ಅವಕಾಶಗಳು ವ್ಯವಸ್ಥೆಗಳೆಲ್ಲ ಬಂದಿದೆ. ಆದರೆ ಕೆಲವೊಂದಷ್ಟು ಜನ ಮುಂದೆ ಹೋಗ್ತಾರೆ ಅಂತಂದರೆ ದೈವೀ ಬಲ, ಪ್ರಯತ್ನಗಳು ಮತ್ತು ಬುದ್ಧಿಯ ಸಾಮರ್ಥ್ಯ ಮತ್ತು ನಿರಂತರವಾದಂತಹ ಪ್ರಯತ್ನ. ಒಂದು ದಿವಸ 2 ದಿವಸದ ಪ್ರಯತ್ನಕ್ಕೆ ಯಾವುದೂ ಸಫಲವಾಗುವುದಿಲ್ಲ. ನಿರಂತರವಾದಂಥ ಪ್ರಯತ್ನ, ನಿರಂತರವಾದಂಥ ಭಗವಂತನ ಆರಾಧನೆ ಮತ್ತು ನಿರಂತರವಾಗಿ ಕೆಲಸದ ಬಗ್ಗೆ ಪ್ರೀತಿ ಇರಬೇಕು. ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕೆಲಸ ಈ ಕೆಲಸ ಅಂತೇನಿಲ್ಲ, ಎಲ್ಲ ಕೆಲಸವೂ ಶ್ರೇಷ್ಠವಾದದ್ದೇ. ಯಾವ ಕೆಲಸ ಇಲ್ಲದೇ ಇದ್ದರೂ ಕೂಡ ಜೀವನ ಹೇಳುವಂಥದ್ದು ನಡೆಯುವುದಿಲ್ಲ. ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳು ಹೇಗೆ ಮುಖ್ಯವೋ ಅದೇ ತರಹ ಎಲ್ಲ ಕೆಲಸವೂ ಕೂಡ ಬಹಳ ಮುಖ್ಯವಾದಂಥದ್ದೇ. ಎಲ್ಲವೂ ಕೂಡ ಹೇಗೆ ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಕೆಲಸ ಮಾಡಬೇಕು, ಅದೇ ಥರ ಎಲ್ಲ ಕೆಲಸಗಳು ಕೂಡ ಜಗತ್ತನ್ನು ನಡೀತಾ ಇರಬೇಕು. ಯಾರ್ಯಾರಿಗೆ ಯಾವ್ಯಾವ ಕೆಲಸ ದಾರಿಯೋ ಅಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ಎಲ್ಲವೂ ಕೂಡ ಮುಖ್ಯವೇ. ಯಾವುದು ಅದು ಜಾಸ್ತಿ, ಅದು ಮುಖ್ಯ, ಇದು ಮುಖ್ಯ ಇಲ್ಲ ಅಂತೇನಿಲ್ಲ. ಆವಾಗ ಸಮಯಕ್ಕೆ ಅದು ಮುಖ್ಯ ಅಂಥೇಳಿ ನಮಗನಿಸುತ್ತೆ. ಮಾತಾಡುವಾಗ ಬಾಯಿ ಮುಖ್ಯ ಅನಿಸುತ್ತೆ, ಯಾವುದೋ ನೋಡ್ತಾ ಇದ್ದೇವೆ ಅಂತಂದರೆ ಕಣ್ಣು ಮುಖ್ಯ ಅಂತ ಅನಿಸುತ್ತೆ, ಕೇಳ್ತಾ ಇದ್ದೇವೆ ಕಿವಿ ಮುಖ್ಯ ಅಂತ ಅನಿಸುತ್ತೆ. ಹೀಗೆ ಶರೀರದಲ್ಲಿ ಎಲ್ಲವೂ ಕೂಡ ಮುಖ್ಯವೇ. ಆದರೆ ಎಲ್ಲದಕ್ಕಿಂತ ಮುಖ್ಯ ಯಾವುದು ಗೊತ್ತಾ? ಒಂದು ಉಪನಿಷತ್ತಿನ ತಮಾಷೆ ಬರುತ್ತೆ. ಉಪನಿಷತ್ತಿನಲ್ಲಿ ನೋಡಿ, ಎಲ್ಲ ಶರೀರದಲ್ಲಿ ಎಲ್ಲವೂ ಕೂಡ ನಾ ಜಾಸ್ತಿ ಹೇಳ್ತಾ ಇತ್ತಂತೆ. ಹಾಗೆ ಕಿವಿ ಹೇಳಿತ್ತಂತೆ ನಾನೇ ಜಾಸ್ತಿ ಅಂತೆ. ಕಿವಿ ಕೇಳದೇ ಇದ್ದ ಹಾಗಾಯ್ತಂತೆ, ತೊಂದರೆ ಆಗಿಲ್ಲಂತೆ. ಕೊನೆಗೆ ಕಣ್ಣು ನಾನೇ ಜಾಸ್ತಿ ಅಂಥೇಳಿ ಕಣ್ಣು ಮುಚ್ಕೊಂಡ್ಬಿಡ್ತಂತೆ, ಕಾಣದೇ ಇದ್ದಾಗೆ, ಏನೂ ಆಗಿಲ್ಲ ಶರೀರದಕ್ಕೆ. ಕೊನೆಗೆ ಎಲ್ಲ ಶರೀರದ ಅಂಗಾಂಗಗಳೆಲ್ಲ ನಾ ಜಾಸ್ತಿ ಅಂತ ಹೇಳ್ತಾ ಬರ್ತಾ ಇತ್ತು. ಕೊನೆಗೆ ಶರೀರದಲ್ಲಿರುವಂತಹ ಪ್ರಾಣ ಹೇಳುವಂಥದ್ದು ಇದೆಯಲ್ವ, ನಿಧಾನವಾಗಿ ಮೇಲಕ್ಕೆ ಬರಲಿಕ್ಕೆ ಶುರುವಾಯಿತಂತೆ. ಆವಾಗ ಎಲ್ಲ ಇಂದ್ರಿಯಗಳು ಕೂಡ ಸುಮ್ಮನೆ ಸಪ್ಪೆ ಆಗಿತ್ತಂತೆ. ಹಾಗಾಗಿ ಎಲ್ಲದಕ್ಕಿಂತ ಆ ಪ್ರಾಣಶಕ್ತಿಯೇ ಭಗವಂತ ಅಂತ ಅರ್ಥ ಆಯಿತಾ. ಹಾಗಾಗಿ ಆ ಪ್ರಾಣಶಕ್ತಿಯನ್ನು ಕೊಡುವಂಥವನು, ತೆಗೆಯುವಂಥವನು, ಹಾಗೆ ಮುಂದಿನ ದಾರಿಯನ್ನು ಕೊಡುವಂಥವನು ಭಗವಂತ. ಹಾಗಾಗಿ ಭಗವಂತ ಅಂತಂದರೆ ಪರಮಾತ್ಮ ಇದ್ದಲ್ಲಿ ಜೀವಾತ್ಮದ ಸಂಪರ್ಕಗಳು ಅದು ವಿಶೇಷವಾದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ಮಹತ್ವ ಯಾರಿಗೆ ಕೊಡಬೇಕು ಅಂತಂದರೆ ನಾವು ಪ್ರಾಣಶಕ್ತಿಯನ್ನು ಕೂಡ ವೃದ್ಧಿ ಮಾಡ್ತಾ, ಹಾಗೆ ಆ ಭಗವಂತನನ್ನು ಕೂಡ ಧ್ಯಾನ ಮಾಡ್ತಾ ಸರಿಯಾದಂಥ ದಾರಿ ವ್ಯವಸ್ಥೆಯಲ್ಲಿ ಹೋಗಬೇಕು. ಹೀಗೆ ಜೀವನ. ಹಾಗೆ ಒಂದು 5-6 ವಿಷಯದಲ್ಲಿ ಜಾಗ್ರತೆ. ಒಂದು, ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ದಿಢೀರ್ನ ಬಿಸ್ನೆಸ್ ಎಲ್ಲ ಈ ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ತೊಂದರೆ ಬರಬಹುದು. ಮೂರನೇದಾಗಿ ನಿಮ್ಮ ವ್ಯಕ್ತಿಗಳು, ನೀವು ಯಾರನ್ನು ನಂಬಿರ್ತಿರೋ ಅಂಥ ವ್ಯಕ್ತಿಗಳಿಂದಲೇ ಸಣ್ಣ ಪುಟ್ಟ ಕಿರಿಕಿರಿ ಬರುತ್ತೆ. ಹಾಗಾಗಿ ಯಾವ ವಿಷಯ ಎಷ್ಟು ಹೇಳಬೇಕು ಅಷ್ಟನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ, ಎಲ್ಲವನ್ನು ಹೇಳ್ಕೊಂಡು ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದಷ್ಟು ಸಲ ಉದ್ಲಿ ಪೂಜೆ ಕರೆಯದೇ ಇದ್ದರೂ ಕೂಡ ಗೃಹ ಪ್ರವೇಶ ಕರೆಯುವಂಥದ್ದು ಒಳ್ಳೆಯದೇ. ಎಷ್ಟೋ ಸಲ ನಮ್ಮವರೇ ನಮಗೆ ತೊಂದರೆ ಮಾಡ್ತಾರೆ, ಅಥವಾ ಗೊತ್ತಿಲ್ಲದೆ ಇದ್ದಾಗ ಏನೇನೋ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಅವು ಇವೆಲ್ಲ ಅನುಭವಿಸೋದು ಬೇಡ. ಎಷ್ಟಾಗತ್ತೋ ಎಷ್ಟು ಬೇಕು ಅಷ್ಟನ್ನೇ ನೀವು, ಅದೇ ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬುದನ್ನು. ಹಾಗಾಗಿ ನಮಗೆ ಇಷ್ಟಿದೆ ಅಷ್ಟೇ, ಮನೆ ಕಟ್ಟಲಿಕ್ಕೆ ಇಷ್ಟು ದುಡ್ಡಿದೆ ಅಷ್ಟೇ ಕಟ್ಟಿ ನಿಲ್ಲಿಸುವಂಥದ್ದು. ಮತ್ತೆ ಸಾಲ ಮಾಡೋದು, ಮತ್ತೇನೋಕೋ ಮಾಡೋದು, ಕಡೆಗೆ ಸಾಲ ಕಟ್ಟಲಿಕ್ಕೆ ಆಗದೇ ಇರೋದು, ಕಡೆಗೆ ಬರೋ ಜಮೀನೆಲ್ಲ ಸೇಲ್ ಆಗುವಾಗ ಆಗೋದು, ಇದೆಲ್ಲ ಬೇಡ. ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬುದನ್ನು ಕೂಡ ಗಮನಿಸಿ. ಹಾಗೆ ಈ ಕುಂಭರಾಶಿಯವರಿಗೆ ಕೊನೆಗೆ ನಕ್ಷತ್ರ ಪರಿಹಾರಗಳನ್ನು, ವಿಶೇಷವಾಗಿ ಏನಾದರೂ ಪರಿಹಾರಗಳನ್ನು ಹೇಳ್ತೇನೆ ಅಂಥೇಳಿ ಹೇಳಿದ್ದೆ. ನೋಡಿ, ನಮ್ಮಲ್ಲಿ ಬಹಳ ಮುಖ್ಯವಾಗಿ ಒಂದೊಂದು ರಾಶಿಗೂ ಕೂಡ ಒಂದೊಂದು ಪಂಚಮ ಭಾವದ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ತ್ರಿಕೋಣ ಅಂತೇಳಿ ಹೇಳ್ತಾರೆ. ತ್ರಿಕೋಣ ಸ್ಥಾನ ಅಂದರೆ ಆ ತ್ರಿಕೋಣ ಸ್ಥಾನಗಳು ಎಲ್ಲ ರಾಶಿಗಳು ಕೂಡ ಮಿತ್ರರು ಅಂತ. ಒಂದು 5ನೇ ರಾಶಿ ಮತ್ತು 9ನೇ ರಾಶಿ ವಿಲಗ್ನ ಭಾನ. ಕೆಲವು ಜನ ಲಗ್ನವನ್ನು ಇಟ್ಕೊಳ್ತಾರೆ, ವಿಲಗ್ನ ಭಾನ ಅಂದರೆ ವಿಘ್ನವನ್ನು ಹೊರತುಪಡಿಸಿ ಅಂಥೇಳಿ. ಹಾಗಾಗಿ ನಿಮಗೆ ಬಹಳ ಮನಸ್ಸನ್ನು ಅಂದುಕೊಂಡಂತಹ ಕೆಲಸಗಳಾಗಬೇಕು. ಹಾಗೆ ಮನಸ್ಸನ್ನು ಅಂದುಕೊಂಡಂಥ ಎಲ್ಲ ಕೆಲಸಗಳು ಆಗಬೇಕು. ಅಥವಾ ಮನಸ್ಸಿನಲ್ಲಿ ನಾನೇನೋ ಒಂದು ಪ್ರಾರ್ಥನೆ ಮಾಡ್ತೇನೆ, ಅದು ಭಗವಂತನ ತಲುಪಬೇಕು, ಅಥವಾ ನನ್ನ ಎಲ್ಲ ಯೋಚನೆಗಳು ಕೂಡ ಒಳ್ಳೆ ರೀತಿಯಾದಂಥ ಫಲ ಕೊಡಬೇಕು ಅಂತಂದರೆ ನಮ್ಮಲ್ಲಿ ವಿಶೇಷವಾಗಿ ಪಂಚಮ ಭಾವವನ್ನು, ಹಾಗೆ ಭಾಗ್ಯ ಭಾವವನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ನೀವೇನಪ್ಪ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ ಅಂತಂದರೆ, ಒಂದನೇದಾಗಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ, ಆ ವೆಂಕಟರಮಣ ಸ್ವಾಮಿಯನ್ನು, ಶ್ರೀದೇವಿ ಭೂದೇವಿ ಸಮೇತವಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆದಷ್ಟು ಬುಧವಾರ, ಯಾಕಂದರೆ ಬುಧಂ ನಾರಾಯಣಂ ವಿಂದ್ಯಾತ್ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳುವಂಥದ್ದು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವರ ದರ್ಶನ ಮಾಡುವಂಥದ್ದು ಆದಷ್ಟು ಬೆಳಿಗ್ಗೆ ಒಂದು 8-9 ಗಂಟೆ ಒಳಗಡೆಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ಹಾಸಿಗೆ ಮೇಲಿದ್ದು
ಶೌಚಾದಿಗಳನ್ನೆಲ್ಲ ಮುಗಿಸ್ಕೊಂಡು ಶುದ್ಧವಾದಂಥ ಮನಸ್ಸಿನಿಂದ 10 ನಿಮಿಷ ವಿಷ್ಣುವನ್ನು ಧ್ಯಾನ ಮಾಡಿ. ಅಂದರೆ ವಿಷ್ಣು ಎಲ್ಲವನ್ನು ಕೂಡ ಅನುಗ್ರಹಿಸುವಂತಹ ಒಂದು ದೇವರು. ಈಗ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಕೇಳಿದರೆ, ಒಂದಂತ ಕೊಟ್ಟಿದ್ದಾನೆ, ಕೊಟ್ಟರೂ ಕೂಡ ಇನ್ನೂ ತೊಂದರೆಗಳಾಗ್ತಾ ಇದೆ. ಒಂದಂತಕ್ಕೆ 10,000 ರೂಪಾಯಿ ಕಟ್ಟಬೇಕಿತ್ತು ಲೋನನ್ನು, ಒಂದು 6,000 7,000 ಸೇರ್ತಾ ಇದೆ, ಇನ್ನು 4,000 ಏನು ಮಾಡಲಪ್ಪ ಅಂಥೇಳಿ ತುಂಬ ಚಿಂತೆ, ತುಂಬ ಟೆನ್ಷನಲ್ಲಿದ್ದೀರಿ. ಅದೆಲ್ಲದಕ್ಕೂ ಕೂಡ ಪರಿಹಾರ ಸರ್ವೌಷಧಿ ಇದೆ. ಬೆಳಗ್ಗೆ ಎದ್ದು ಶ್ರೀದೇವಿ ಭೂದೇವಿ ಸಮೇತವಾದಂಥ ಲಕ್ಷ್ಮೀ ವೆಂಕಟೇಶ್ವರನ ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಬುಧವಾರ ಮರೆಯದೇ ಇದ್ದ ಹಾಗೆ ಮಾಡಿ. ಯಾಕಂದರೆ 5ನೇ ರಾಶಿ ಬಹಳ ಪೂರ್ವ ಪುಣ್ಯವನ್ನು ಕೊಡುವಂಥ ಒಂದು ರಾಶಿ ಎಂಬುದಾಗಿ ಕರಿತೇವೆ. ನೀವು ವಿಷ್ಣುವನ್ನು ಎಷ್ಟೆಷ್ಟು ಆರಾಧನೆ ಮಾಡ್ತೀರೋ, ಅಥವಾ ಸಾಧ್ಯ ಆದರೆ ತುಲಾಭಾರ ಮಾಡುವಂಥದ್ದು, ಅಥವಾ ಶಕ್ತಿ ಉಳ್ಳವರು ಬೇಕಾದಷ್ಟು ದೊಡ್ಡ ದೊಡ್ಡ ಕ್ರಿಯೆ ಮಾಡಿ. ನಿಮ್ಮ ಕೈಲಿ ಏನೂ ಸಾಧ್ಯ ಇಲ್ಲ, ಈ ಕಷ್ಟ ಇದೆ, ತೊಂದರೆ ಇದೆ ಅಂತಂದರೆ ಆ ಕಷ್ಟಗಳನ್ನೆಲ್ಲ ಭಗವಂತನು ವೆಂಕಟರಮಣನು ಹೂವೆತ್ತದ ಹಾಗೆ ನನ್ನನ್ನು ಈ ಕಷ್ಟದಿಂದ ಪರಿಹಾರ ಮಾಡ್ತಾನೆ ಎಂಬಂತಹ ದೃಢ ವಿಶ್ವಾಸ ಇಟ್ಕೊಂಡು ಪ್ರತಿ ಬುಧವಾರ ಬಂದು ಪ್ರತಿ ಸಮಯ ಇದ್ದರೆ ಬೆಳಗ್ಗೆ ಒಂದು 10 ನಿಮಿಷನೋ 5 ನಿಮಿಷ ಇದ್ದರೆ ಮಾಡಿ ನೋಡಿ. ನಿಮಗೆ ಒಂದಷ್ಟು ರಿಸಲ್ಟು ಕೂಡ ಸಿಗುತ್ತದೆ. ಯಾಕಂದರೆ ಪಂಚಮಾಧಿಪತಿಯನ್ನು, ಪಂಚಮ ಭಾವದ ಗ್ರಹವನ್ನು ಯಾವಾಗ ಉಪಾಸನೆ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ನಾವು ಹೇಳುವಂಥದ್ದು ಪ್ರತಿಯೊಂದು ಶಾಸ್ತ್ರೀಯವಾದಂಥ ಪದ್ಧತಿಗಳು. ಆ ಪದ್ಧತಿಗಳು ನಮಗೆ ಒಳ್ಳೆಯ ರೀತಿಯಾದಂತಹ ರಿಸಲ್ಟನ್ನು ಕೂಡ ಕೊಡುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು 6, 7ನೇ ರಾಶಿಯ ಉಪಾಸನೆ ಹೇಳಲಿಲ್ಲ. ಪುನಃ 8ನೇ ರಾಶಿಯ ಮತ್ತು 9ನೇ ರಾಶಿಯ ಸಾಧ್ಯ ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಕ್ಷತ್ರ ಪರಿಹಾರಗಳನ್ನೇ ಗಮನಿಸಿ. ನಕ್ಷತ್ರ ಪರಿಹಾರಗಳು ಏನಂತಂದರೆ ನೋಡಿ, ಧನಿಷ್ಠಾ ನಕ್ಷತ್ರದವರು 29ನೇ ತಾರೀಕಿಗೆ ಗುರು ಪೂರ್ಣಿಮೆ ಇದೆ. ಈ ದಿವಸ ಒಂದು ಗುರುಚರಿತ್ರೆ ಪಾರಾಯಣವನ್ನು, ಗುರು ಸ್ತೋತ್ರವನ್ನು ಮರೆಯದೇ ಇದ್ದ ಹಾಗೆ ಹೇಳಿ. ಯಾಕಂದರೆ ಗುರು ನಿಮಗೆ ಅನುಗ್ರಹಿಸ್ತಾನೆ. ಷಷ್ಠ ಸ್ಥಾನದಲ್ಲಿ ಗುರು. ಒಂದಂತಕ್ಕೆ ಶನಿ 2ನೇ ರಾಶಿಯಲ್ಲಿದ್ದಾನೆ. ಶನಿ ಬಲ ಇಲ್ಲವಾಗ ಹೇಳಿದರೆ 2ನೇ ರಾಶಿ ಅಲ್ಪ ಬಲ ಅಂತೇಳಿ ಹೇಳ್ತೇವೆ. ಆದರೆ ಗುರುವು ಬಲಿಷ್ಠವಾಗಬೇಕು ಅಂತಂದರೆ ನಮಗೆ ಪ್ರತಿ ವರ್ಷವೂ ಸಿಗುವಂಥ ಗುರು ಪೂರ್ಣಿಮೆ. ಆ ದಿವಸ ಗುರು ಪೂರ್ಣಿಮೆ ದಿವಸ ಶ್ರದ್ಧಾಭಕ್ತಿಯಿಂದ, ಅಚಲವಾದಂತಹ ಮನಸ್ಥಿತಿಯಿಂದ ಗುರುವನ್ನು ನಿರಂತರವಾಗಿ ದೀರ್ಘದಂಡವಾಗಿ ನಮಸ್ಕಾರ ಮಾಡಿ, ಅಪ್ಪ ನನಗೆ ಇನ್ಯಾವುದೂ ದಾರಿ ಇಲ್ಲ, ನನಗೆ ನೀನೇ ಅನುಗ್ರಹಿಸಬೇಕು, ನಿನ್ನ ಬಿಟ್ಟರೆ ನನಗೆ ಇನ್ಯಾರೂ ಗತಿ ಇಲ್ಲ ಹೇಳುವಂತಹ ಶರಣಾಗತಿ ಭಾವನೆಯಿಂದ ಗುರುಗಳು ಪ್ರಾರ್ಥನೆ ಮಾಡಿ ನೋಡಿ. ಧನಿಷ್ಠಾ ನಕ್ಷತ್ರದವರಿಗೆ ಒಂದಷ್ಟು ನಿಮ್ಮ ಜೀವನದ ಬದಲಾವಣೆ ಆಗುತ್ತೆ. ಇನ್ನು ಶತಭಿಷ ನಕ್ಷತ್ರದವರು ಸರ್ವೇಶಾಂ ಏಕಾದಶಿ ಇದೆ. ಅದರಲ್ಲೂ ಕೂಡ ಪ್ರಥಮ ಏಕಾದಶಿ 25ನೇ ತಾರೀಕಿಗೆ. ಶಾರೀರಿಕವಾಗಿ ಆರೋಗ್ಯ ಇದ್ದರೆ ಆ ದಿವಸ ಒಂದು ವಿಷ್ಣು ಸಹಸ್ರನಾಮ ಹೇಳಿ ಏನಾಗುತ್ತೋ ಅಷ್ಟು ಭಗವಂತನ ಧ್ಯಾನ ಮಾಡಿ, ಅಲ್ಪಾಹಾರವನ್ನು ಸ್ವೀಕಾರ ಮಾಡಿ. ಶಕ್ತಿ ಇದೆಯಾ, ಬೆಳಗ್ಗೆಯಿಂದ ಸಂಜೆವರೆಗೆ ಇರುತ್ತೇನೋ, ಅಥವಾ ಇವತ್ತು ಬೆಳಗ್ಗೆ ಸೂರ್ಯೋದಯದಿಂದ ನಾಳೆ ಸೂರ್ಯೋದಯದವರೆಗೂ ಇರ್ತೇನೆ ಅಂತಂದ್ರೆ ಪ್ರಥಮ ಏಕಾದಶಿ ಇದೆ 25ನೇ ತಾರೀಕಿಗೆ. ಏಕಾದಶಿಯ ವ್ರತ ಬಹಳ ಒಳ್ಳೆಯದಾದಂಥದ್ದು. ಆಯುರ್ವೇದದ ಕ್ರಿಯೆಯಲ್ಲೂ ಕೂಡ ಹೇಳ್ತಾರೆ, ತಿಂಗಳಿಗೆ 1 ದಿವಸ ಏನಾದರೂ ಸ್ವಲ್ಪ ಅನ್ನಾಹಾರಗಳು ಕಡಿಮೆ ಆದರೆ ಶರೀರಕ್ಕೆ ಏನೂ ಆಗುವುದಿಲ್ಲ. ಯಾಕಂದರೆ ಕೆಲವೊಂದಷ್ಟು ವಿಪರೀತ ಆದಂಥ ಆಹಾರ ಪದಾರ್ಥಗಳು ತಿನ್ನಬಾರದು. ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನಾಹಾರಗಳನ್ನು ತಿನ್ನಬೇಕು. ಆದಷ್ಟು ಸ್ವಚ್ಛವಾದಂಥದ್ದು, ಶುದ್ಧವಾದಂಥದ್ದು, ಪೌಷ್ಟಿಕಾಂಶ ಇರುವಂಥದ್ದು, ಶುಚಿತ್ವ ಇರುವಂಥದ್ದು, ಒಳ್ಳೆಯ ಮನಸ್ಸಿನಿಂದ ಮಾಡಿದಂತಹ ಅಡುಗೆ. ಹೀಗೆಲ್ಲ ಹೇಳುತ್ತೆ ಶಾಸ್ತ್ರಗಳಲ್ಲಿ. ಸುಮ್ಮನೆ ಏನಾದರೂ ತಿಂದರೆ ಕಾಯಿಲೆ ತೊಂದರೆಗಳು ಪುನಃ ಬರ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಶುಚಿತ್ವವಾದಂತಹ ಆಹಾರಗಳನ್ನು ಸ್ವೀಕಾರ ಮಾಡಿ. ಅದರಲ್ಲೂ ಕೂಡ ಶತಭಿಷ ನಕ್ಷತ್ರದ 25ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಸರ್ವೇಶಾಂ ಏಕಾದಶಿ, ಪ್ರಥಮ ಏಕಾದಶಿ. ಈ ಒಂದು ಏಕಾದಶಿ ವ್ರತ ಮಾಡಿ ಪ್ರತಿ ತಿಂಗಳೂ ಕೂಡ ಏಕಾದಶಿ ವ್ರತ ಮಾಡಿದಂಥ ಫಲ ಬರುತ್ತೆ ಎಂಬುದಾಗಿ ಏಕಾದಶಿ ವ್ರತದಲ್ಲಿ ಹೇಳ್ತಾರೆ. ಇನ್ನು ಪೂರ್ವಭದ್ರ ನಕ್ಷತ್ರದವರು ನೋಡಿ, ಒಂದಂತ ಹಣಕಾಸಿಗೆಲ್ಲ ಒದ್ದಾಟ ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ಈ ಆಷಾಢ ಮಾಸದ ಶುಕ್ರವಾರ ಬಂದಿದೆ. ಸಂಧ್ಯಾಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ. ಆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ಒಂದು 5:30 6 ಗಂಟೆಯಿಂದ ಆರಂಭ ಮಾಡಿಕೊಳ್ಳಿ. ಒಂದು 7:30 ಒಳಗಡೆ ನೀವು ಯಾವ ಸಮಯ ಆಗುತ್ತೋ ಆ ಸಮಯದಲ್ಲಿ ಶ್ರವಣ ಮಾಡಿ ಕೇಳಿ. ಅಥವಾ ಯಾರಾದರೂ ಪಠನೆ ಮಾಡ್ತಾರೆ ಅಂತಂದರೆ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಅದನ್ನು ಕೂಡ ನಿಮ್ಮ ಸಂಕಲ್ಪ ಮಾಡಿಸಿ. ತನ್ಮೂಲಕವಾಗಿ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಒಟ್ಟಿನ ಕುಂಭರಾಶಿಯವರಿಗೆ ವಿಷ್ಣುವಿನ ಅನುಗ್ರಹನೇ ಶುಭವಾಗಲಿ ಅಂತ ಹೇಳ್ತಾ, ಆದರೆ ಯಾರು ಲೈಕ್ ಮಾಡಿಲ್ಲ ಅಂತವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.